ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ವಿಷಯ ಅಂತಂದರೆ, ಇವತ್ತು ನೇಲ್ ಆರ್ಟ್ ಮಾಡ್ಸೋಕ್ಕೆ ಹೋಗ್ತಿದ್ದೀನಿ ನಾನು ಮತ್ತು ನನ್ನ ಫ್ರೆಂಡ್ ಸಿತಾರ ಅಂತ. ಸೊ ಅದಕ್ಕೆ ಇವಾಗ ರೆಡಿ ಆಗ್ತಾ ಇದ್ದೀನಿ. ನೋಡಿ ನಾನು ಹೇಗೆ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಅಂತಂದರೆ, ನಾನೇನು ಜಾಸ್ತಿ ಏನು ಹಾಕೋದಿಲ್ಲ. ಈಗ ಆಲ್ರೆಡಿ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ. ಮಾಯಿಶ್ಚರೈಸರ್ ನನ್ನ ಫೇವ್ರೇಟ್ ಒನ್ ಇದು. ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ, ಹಾಗೆ ಸ್ವಲ್ಪ ಸನ್ಸ್ಕ್ರೀನ್ ಹಾಕಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ವ್ಲಾಗ್ಸ್ ಬರುತ್ತೆ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಸೊ ನಾನು ಜಾಸ್ತಿ ಫೌಂಡೇಶನ್ ಎಲ್ಲ ಹಾಕೋದಿಲ್ಲ ನನ್ನ ಫೇಸ್ಗೆ. ಸೊ ನಾನು ಇವಾಗ ಬಿ ಬಿ ಪ್ಲಸ್ ಹಾಕ್ತಾಯಿದ್ದೀನಿ. ನನಗೆ ಸ್ವಲ್ಪ ರೆಡ್ ಪಿಂಪಲ್ ಇದೆ. ಸೊ ಈ ಥರ ಬ್ಲೆಂಡ್ ಮಾಡೋದು. ನಾನು ಜಾಸ್ತಿ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ. ಜಸ್ಟ್ ಬಿ ವಿ ಪ್ಲಸ್ ಪಾಂಡ್ಸ್ ಪೌಡರ್ ಅಷ್ಟೇ. ನಿಮಗೆ ಯಾವ್ಯಾವ ಥರ ವ್ಲಾಗ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಆವಾಗಲೇ ನಾನು ಲಿಪ್ ಬಾಮ್ ಹಚ್ಚಿದ್ದೀನಿ. ಸೊ ಲೈಟಾಗಿ ಒಂದು ಯಾವ್ದಾದ್ರು ಒಂದು ಲಿಪ್ಸ್ಟಿಕ್ ಹಾಕೋಣ. ಯಾವುದು ಈ ಕಲರ್ ಹಾಕ್ತೀನಿ ಇದೆ. ಬಟ್ ಇವಾಗ ಟೈಮ್ ಆಗಿದೆ, ಅದಕ್ಕೋಸ್ಕರ ನಾನು ಬೇಗ ರೆಡಿ ಆಗ್ತಿರೋದು. ಆ ಬ್ರಷ್ ಎಲ್ಲ ಉಡ್ಕೊಂಡು ಕುತ್ಕೊಳ್ಳೋಷ್ಟರಲ್ಲಿ ನನಗೆ ಲೇಟ್ ಆಗುತ್ತೆ. ಒಂದು ವ್ಲಾಗ್ ಮಾಡ್ತೀನಿ. ಸೊ ಇವಾಗ ಬೇಗ ಹೋಗ್ಬೇಕಲ್ಲ, ನನಗೋಸ್ಕರ ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಿದ್ದಾಳೆ, ಸಿತಾರ. ಸೊ ಬೇಗ ಹೋಗ್ಬೇಕು. ಆ್ಯಂಡ್ ಮಧು ಅನ್ನೋ ಜೊತೆ ವ್ಲಾಗ್ ಮಿಸ್ ಆಗ್ತಿದ್ಯಾ? ಸೊ ಖಂಡಿತ ನಾನು ನೆಕ್ಸ್ಟು ಅವರು ನಮ್ಮ ಮನೆಗೆ ಬರೋ ಪ್ಲ್ಯಾನ್ ಇದೆ. ಆವಾಗ ನೋಡೋಣ, ಬರ್ತಾರೆ ಆವಾಗ ವ್ಲಾಗ್ ಮಾಡ್ತೀನಿ, ಓಕೆನಾ? ಸೊ ಮೆಬಿಲಿನಿಂದ ನಾನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಇವಾಗ ಕಾಜಲ್, ಲ್ಯಾಕ್ಮಿ ಕಾಜಲ್. ಯಾವ್ದು ಹಾಕ್ಕೊಳ್ಳಿ? ಆ್ಯಂಡ್ ಏನಪ್ಪ ಅಂತಂದರೆ, ಈ ಶೂಟ್ಸ್ಗೆಲ್ಲ ಹೋಗಿ ಇಷ್ಟಿಷ್ಟು ಓಲೆ ಹಾಕ್ಕೊಂಡು ನನಗಂತೂ ಈ ಇಯರಿಂಗ್ಸ್ ಅಂದ್ರೇ ಆಗ್ತಿರ್ಲಿಲ್ಲ. ನೋಡಿ ನಾನು ಇವಾಗಲೂ ಹಾಕ್ಕೊಂಡಿಲ್ಲ. ಸೊ ಇವಾಗ ಈಚೆ ಹೋಗ್ತಿದ್ದೀನಿ ಅಂತ ಅವ್ರಿಗೋಸ್ಕರ ಮಾತ್ರ ನಾನು ಇಯರಿಂಗ್ಸ್ ಹಾಕೋತಾ ಇರೋದು. ಜ್ಯುವೆಲ್ರಿ ಹಾಕೊಂಡು ನಂಗೆ ಚಿನ್ನದ ಮೇಲೆ ಆಸೆನೇ ಹೊಟ್ಟೋಗ್ಬಿಟ್ಟಿದೆ ಸೀರಿಯಸ್ಲಿ. ಅಷ್ಟು ಜ್ಯುವೆಲ್ರಿ ಹಾಕೊಂಡ್ಮೇಲೆ ಇರಿಟೇಷನ್ ಆಗುತ್ತೆ ನನಗೆ. ಸೊ ನಾನು ಸಿಂಪಲ್ಲಾಗಿರೋಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ. ಸೊ ಇದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ? ಇವಾಗ ಇಯರಿಂಗ್ಸ್ ಎಲ್ಲ ಹಾಕೊಂಡಾಯ್ತು. ಸೊ ಇವಾಗ ಇನ್ನೊಂದು ಮಿಸ್ ಆಗಿದೆ, ಏನು ಹೇಳಿ? ಸ್ಟಿಕ್ಕರ್. ಹೇಗೆ ಕಾಣಿಸ್ತಿದ್ದೀನಿ? ಇನ್ನೂ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಿಲ್ಲ. ನಾನು ಇದರಲ್ಲೇ ಆಟಾಡ್ತಾ ಇದ್ದೀನಿ. ಲೈಕ್ ನಾನು ಒಂದು ಜಡೆ ಕಟ್ಕೋತೀನಿ ಅಷ್ಟೇ. ಆ್ಯಂಡ್ ನಾನು ಅಂಡೆ ಒಲೆಯಲ್ಲಿ ಸ್ನಾನ ಮಾಡೋದು, ಅದಕ್ಕೆ ನಾನು ಹೇರ್ ಇವಾಗ ಉದ್ದ ಬೆಳೀತಿದ್ದೆ. ಬಟ್ ಈ ಹೇರ್ ಕಲರ್ ಹಾಕಿಸಿ ಸ್ವಲ್ಪ ಹೇರ್ ಡ್ಯಾಮೇಜ್ ಆಗಿದೆ. ಸೊ ಇವಾಗ ಆಯಿಲ್ ಹಚ್ತಾ ಇದ್ದೀನಿ, ನೋಡೋಣ ಏನಾಗುತ್ತೋ. ಆದರೂ ನೋಡಿ ಕೂದಲು ಎಷ್ಟು ಉದುರ್ತಿದೆ. ಓಕೆ, ನಾನು ನೆಕ್ಸ್ಟು ಹೇರ್ ಸ್ಟೈಲ್ ಬಚ್ಕೊಂಡು ನೆಕ್ಸ್ಟ್ ಇವಾಗ ರೆಡಿಯಾಗಿ ಬರ್ತೇನೆ. ಇವಾಗ ನಾನು ಡ್ರೆಸ್ಸು ಚೆನ್ನಾಗಿರಲಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಚೇಂಜ್ ಮಾಡಿಕೊಂಡು ಇವಾಗ ಮೆಟ್ರೋ ಹತ್ರ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ ಈಗ ನಮ್ಮಣ್ಣ ಮೆಟ್ರೋ ಸ್ಟೇಷನ್ ಹತ್ರ ಬಿಡೋಕ್ಕೆ ಬರ್ತಿದ್ದಾನೆ. ನಾನು ಇಷ್ಟು ಕ್ಯೂಟ್ ಕಾಣ್ತಿದ್ದೀನಿ ಅಲ್ವಾ? ಮೆಟ್ರೋ ಒಳಗೆ ಯಾರೂ ಇರಲಿಲ್ಲ, ಬಿಕಾಸ್ ಆಫ್ಟರ್ನೂನ್ ಟೈಮ್ ಅಲ್ವಾ, ಯಾರೂ ಅಷ್ಟು ಜನ ಇರಲ್ಲ. ಸೊ ಇವಾಗ ಆರ್ ಆರ್ ನಗರ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ.
ಇದ್ದಾರೆ, ವೈಟ್ ಗರ್ಲ್. ಪಾಪ ನಾನು 5 ಮಿನಿಟ್ಸ್ ಲೇಟ್ ಮಾಡಿದ್ದೀನಿ ಅವ್ರಿಗೆ. ಸಾರಿ ಬೇಬಿ, ಲೇಟ್ ಮಾಡಿದ್ದೆ. ಓಕೆ, ಹಾಯ್ ಹಾಯ್. ಎಲ್ರಿಗೂ ಹಾಯ್. ಪ್ರೀತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಂದು ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಬೇಬಿ. ಓಕೆ, ಲೆಟ್ಸ್ ಗೋ. ಇವಾಗ ಬುಕ್ ಮಾಡಿದ್ರಾ? ಎಸ್, ಓಲಾ ಬುಕ್ ಮಾಡಿದ್ದೀನಿ. ಹಾಂ, ಸೊ ಬರ್ತಿದೆ 1 ಮಿನಿಟ್. 1 ಮಿನಿಟ್ ಬರ್ತಿದ್ಯಾ? ಸೊ ಈಗ ಬಂದ ತಕ್ಷಣ ನಾವು ಹೊರಟು ಅಷ್ಟೇ. ಓಕೆ ಗೈಸ್, ನೆಕ್ಸ್ಟ್ ಹೋಗೋದು ತೋರಿಸ್ತೀನಿ. ಬಾಯ್ ಬಾಯ್. ಸೊ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋ ಅಣ್ಣ ಜಾಸ್ತಿ. ಆ್ಯಂಡ್ ಇವಾಗ ನೇಲ್ ಆರ್ಟ್ ಶಾಪಲ್ಲಿ ಬಂದಿದ್ದೀವಿ. ತುಂಬ ಚೆನ್ನಾಗಿ ಕ್ಲೀನಾಗಿತ್ತು ಆ್ಯಂಡ್ ಅವರು ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಸೊ ನಿಮಗೂ ಕೂಡ ನೇಲ್ ಆರ್ಟ್ ಬೇಕಂತಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಲಾಸ್ಟಲ್ಲಿ ಅವ್ರ ಲೊಕೇಶನ್ ಎಲ್ಲ ಮೆನ್ಷನ್ ಮಾಡಿ ಇರ್ತೀನಿ. ಏನು ಅಷ್ಟು ಉದ್ದ ಹಾಕ್ಸ್ಕೊತಿದ್ದೀರಾ? ಕಟ್ ಮಾಡ್ತಾರಾ? ಹೌದು, ಇದನ್ನು ಕಟ್ ಮಾಡ್ತಾರೆ. ಆಮೇಲೆ ಎಷ್ಟು ಯಾವ ಥರ ಶೇಪ್ ಬೇಕಂದ್ರೆ ಶೇಪ್ ಮಾಡಿಕೊಡ್ತಾರೆ. ಸೊ ಇದು ನಾನು ಮಾಡಿಸ್ತಿರೋದು ಜೆಲ್ ಪಾಲಿಶಿಂಗ್ ನೀರು. ಸೊ ತುಂಬ ಚೆನ್ನಾಗಿರುತ್ತೆ. 1 ಮಂತ್ ಮಿನಿಮಮ್ ಬರುತ್ತೆ. ಓಕೆ, ನನಗೂ ನೋಡೋಣ ನೆಕ್ಸ್ಟ್ ಮಾಡ್ತಾರೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನೇಲ್ ಆರ್ಟ್ ಅಂತೂ. ಆ್ಯಂಡ್ ನಾನು ಸೆಕೆಂಡ್ ಟೈಮ್ ಮಾಡಿಸ್ತಿರೋದು. ಆ್ಯಂಡ್ ನಿಮಗೂ ಇದೇ ಥರ ಬೇಕಂದರೆ ನೀವು 100% ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ನೇಲ್ಸ್ ಕೂಡ 3 ಮಂತ್ 4 ಮಂತ್ ಆದ್ರೂ ಇನ್ನೂ ಹಾಗೇ ಇದೆ. ನನಗದು ಖುಷಿ ಆಯಿತು. ಸೊ ಇವ್ರ ಹತ್ರ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸ್, ಕಲರ್ಸ್ ಎಲ್ಲ ಥರನೂ ಇದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೋಬೋದು. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಆ್ಯಂಡ್ ಸಿತಾರಾ ಅವ್ರದ್ದು ತುಂಬ ಚೆನ್ನಾಗಿ ಬಂದಿದ್ದೆ ಅವ್ರ ನೇಲ್ ಆರ್ಟ್ ಕೂಡ. ಆ್ಯಂಡ್ ಇವಾಗೆಲ್ಲ ಸ್ವಲ್ಪ ವೀಡಿಯೋಸ್ ರೀಲ್ಸ್ ಎಲ್ಲ ಮುಗಿಸಿ ಆ್ಯಂಡ್ ನೆಕ್ಸ್ಟ್ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಊಟ ಮಾಡೋಕ್ಕೆ. ಇಲ್ಲೊಂದು ಬಿರಿಯಾನಿ ಫೇಮಸ್ಸು, ಯಾವುದಪ್ಪ ಅಂದರೆ ಯಾವುದು ದರ್ಶನ್ ತುಗುದಿ ಬಿರಿಯಾನಿ. ತುಂಬ ಚೆನ್ನಾಗಿರುತ್ತಂತೆ. ಸೊ ಟ್ರೈ ಮಾಡ್ತಿದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಮತ್ತೆ ಲೇಟ್ ಆಯಿತು ಬಿಕಾಸ್ ನೇಲ್ ಆರ್ಟ್ ಮಾಡಿಸ್ತಿದ್ವಿ. ಸೊ ಹೋಗ್ತೀವಿ. ತುಂಬ ಕೇಳ್ಬಿಟ್ಟಿದ್ದೀನಿ, ತುಂಬ
ತುಂಬ ಚೆನ್ನಾಗಿದೆ ಅಂತ. ಸೊ ಲೆಟ್ಸ್ ಟ್ರೈ, ಇವತ್ತು ಟ್ರೈ ಮಾಡೋಣ. ಬಿರಿಯಾನಿ ತುಂಬ ಇಷ್ಟ, ಇವ್ರಿಗೂ ತುಂಬ ಇಷ್ಟ, ಕಬಾಬ್ ಅಂತೂ ಇನ್ನೂ ಇಷ್ಟ. ಹೌದು, ಅದೆಲ್ಲ ಹೊಟ್ಟೆ ಬೇರೆ ಹಸಿತಿದ್ದೆ, ಅದಕ್ಕೂ ಹೌದು ಬೇಗ ಟೆಸ್ಟ್ ಮಾಡಬೇಕು ಹೋಗಿ. ಓಕೆ, ಲೆಟ್ಸ್ ಗೋ, ಬಾಯ್. ಸೊ ಇವಾಗ ಸಿದ್ಧಾರವರು ಬಿರಿಯಾನಿ ತಗೋತಿದ್ದಾರೆ. ಓಕೆ, ಟೇಸ್ಟ್ ಹೇಗಿದೆ? ತುಂಬ ಖಾರ ಇಲ್ಲ, ಮೀಡಿಯಮ್ ಆಗಿದೆ, ಕರೆಕ್ಟಾಗಿದೆ ನೋಡಿ. ಜ್ಯೂಸಿ ಆಗಿದೆ, ಸ್ವಲ್ಪ ಹುಳಿಯಾಗಿದೆ, ಒಳ್ಳೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಇವಾಗ ನಾನು ನೇಲ್ಸ್ ಬಂದಿದೆ. ಒಂದು ಸ್ವಲ್ಪ ಲೈಟ್ ಹೌದು, ಮಾತಾಡ್ತಿದ್ದೀರಾ, ತಿಂತಿದ್ವಲ್ಲ ಇಲ್ಲಿ ಸಲಾಡ್ ಚೆನ್ನಾಗಿ ಕೊಡ್ತಾರೆ, ತುಂಬ ಸೌತೆಕಾಯಿ ಇದೆ, ಅಂದರೆ ಏನಂತಾರೆ ಕೋಸು ಬಜ್ಜಿ, ತುಂಬ ನಾನು ಫಸ್ಟ್ ಟೈಮ್ ಜೊತೆಗೆ ಬಿರಿಯಾನಿ ಹೌದು. ಅವತ್ತೆಲ್ಲ ಹೇಳ್ಕೊಟ್ಟೇನು ತಿನ್ಬೇಕಂತ ಅನ್ಕೊಂಡಿದ್ವಿ, ಬಟ್ ತಿನ್ನಕ್ಕಾಗಲಿಲ್ಲ. ಸೊ ಇವತ್ತು ಓಕೆ, ಇದೆಲ್ಲ ತಿಂದು ಮುಗಿಸಿ ಆಮೇಲೆ ಸಿಗ್ತೀವಿ. ಓಕೆ, ಬಾಯ್. ಕಾಫಿ ಬ್ರೇಕಲ್ಲಿ ಸೊ ಇವಾಗ ನಾವು ಹಂಗೆ ಊಟ ಮಾಡಿ ಹಂಗೆ ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಸೊ ಹಂಗಾಗಲಿಲ್ಲ, ಇವತ್ತು ಮೂವಿ ನೋಡೋಣ ಅಂತ ಹಾರರ್ ಮೂವಿ ನೋಡೋಕ್ಕೆ ಬಂದ್ವಿ. ಹಾರರ್ ಮೂವಿ ಹೋಗ್ತಾ ಇದ್ದೀವಿ. ಹೌದು, ಆ್ಯಂಡ್ ಇವಾಗ ಯಾವುದೇ ಕಾಫಿ ಕುಡಿದ್ರೂ ನಾವು ಫಿಲ್ಟರ್ ಕಾಫಿ ಏನಂದಿದ್ದು ಇನ್ನೊಂದ್ಸತಿ ಹೇಳಿ. ಫಿಲ್ಟರ್ ಕಾಫಿ ಬಂದು ಕಾಫಿ ಏನೂ ಅಲ್ಲ. ಕರೆಕ್ಟ್. ನಾನೇನು ಮಾಡಿದ್ದೀನಿ ಗೊತ್ತಾ, ಕೋಲ್ಡ್ ಕಾಫಿ ಮಾಡಿದ್ದೆ. ತೊಗೊಂಡು ನಾನು ಹಾಕಿ ಸಂದೇಶ್ ಕಾಫಿ ಪುಡಿ ಹಾಕ್ತವ್ರೆ. ನೀನು ನೋಡ್ಕೊಬಿಟ್ಟು ನೀನು ಮಾಡ್ಕೊತೀನಿ. ಸಂದೇಶ್ ಬ್ಲಾಗ್ ಹೌದು. ಒಂದೆರಡು ಮಾತಾಡಿ ಏನು? ಹೌದು. ಸೊ ಏನು ಹೇಳ್ತಿದ್ದಾರೆ ಅಂದರೆ, ಏನಾದರೂ ಕಾಫಿ ಕಲರ್ ಕಾಣ್ತೀನಿ, ಸ್ಟಾಪ್ ಮಾಡಿಸ್ಕೋಬೇಕಿತ್ತು. ಇಲ್ಲ, ಓಕೆ. ಗೋಪಾಲನ್ ಮಾಲ್ಗೆ ಹೋದ್ವಿ ಹಾರರ್ ಮೂವಿ ನೋಡೋಕ್ಕೆ. ಆ್ಯಂಡ್ ಅಲ್ಲಿ ಸ್ವಲ್ಪ ಅಂದರೆ ಕೇಳಿದ್ರು, ನೀವು ರೀಲ್ಸ್ ಮಾಡ್ತೀರಾ ಅಲ್ವಾ ಅಂತ. ಅವರು ಏನೋ ಕಾಮಿಡಿ ಏನೋ ಮಾಡ್ತಾಯಿದ್ರು. ಸೊ ನಾಚಿಕೆ ಪಡ್ಕೊಬಿಟ್ರು ಆ ಕಡೆ ಫೇಸ್ ತೋರಿಸಿದ ತಕ್ಷಣ. ಹೇಗಿದೆ ಮೂವಿ? ಭಯ ಭಯ ಸಖತ್ತ ಇದೆಯಲ್ಲ, ಸೀರಿಯಸ್ ಆಗಿ ಸಖತ್ತು ಥ್ರಿಲ್ಲರ್ ಇದೆ ಹಾರರ್ ಮೂವಿ. That helps you maintain a healthy living. Our yoga and meditation center helps you feel refreshed and relaxed. ಹೌದು, ಅಲ್ಲಿ ಹುಡುಗಿರುದಲ್ವಾ, ನಾವಿಬ್ರು ಹುಡುಗಿರು ಇದ್ದೀವಿ. ಮೇಬಿ ನಾವು ಹಂಗೆ ಅನ್ಸುತ್ತೆ, ಮಾಡೋಣ ಬೇಡ ಅಲ್ಲ. Indoor games, ಅಲ್ಲ ಅವರಿಬ್ರು ಎಲ್ಲೆಲ್ಲ ಹೋಗಿ ಇದೇನೇನೋ ಮಾಡೋದು swimming pool, ಅಲ್ವಾ. ನಾನು ಆಗಲ್ಲ, ಜಂಗಲಲ್ಲೆಲ್ಲ multi-purpose hall, ಒಂಥರ ಭಯ ಭಯ. ಓಕೆ, ನೆಕ್ಸ್ಟ್ ಇವಾಗ ಇಂಟರ್ವ್ಯೂ ಬಂದಿದೆ. ಸೊ ಮೂವಿ ಮುಗಿದ್ಮೇಲೆ ಮತ್ತೆ area, all under one roof. ಫೈನಲ್ ಆಗಿ ಮೂವಿ ಮುಗೀತು. ಈಗ ಮನೆಗೆ ಹೊರಡೋ ಟೈಮ್ ಬಂತು. ಹೇಗಿತ್ತು ಈ ತಿಂಡೆ? ಡೇ ತುಂಬ ಚೆನ್ನಾಗಿತ್ತು. ಹಾಂ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ, ಫ್ರಮ್ 12 to 8:30. ಸೊ ಈಗ ಮನೆಗೆ ಹೋಗ್ತೀವಿ. ತುಂಬ ಚೆನ್ನಾಗಿತ್ತು, ಊಟ ಮಾಡಿದ್ವಿ, ಜೊತೆಗೆ ಬಿರಿಯಾನಿ ತಿಂದ್ವಿ, ಆಮೇಲೆ ಹಾರರ್ ಮೂವಿ ನೋಡಿದ್ವಿ, ಭಯ ಆಯಿತು. ಚೆನ್ನಾಗಿತ್ತು ಆ್ಯಕ್ಚುಲಿ ಮೂವಿ, ತುಂಬ ಚೆನ್ನಾಗಿತ್ತು. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.